ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ 1ನೇ ಪರಿಚ್ಛೇದದ 32 ಶ್ಲೋಕಗಳನ್ನು ಯಶಸ್ವಿಯಾಗಿ ಅಧ್ಯಯನ ಮಾಡಿ ಆಯಿತು. ತತ್ಸಂಬಂಧಿ ಆಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಆಗಿದೆ. ನಿಮ್ಗೆ ಯಾವಾಗ ಬೇಕಾದಾಗ ಅದನ್ನು ಕೇಳಬಹುದು. ಇವತ್ತು ದ್ವಿತೀಯ ಪರಿಚ್ಛೇದ ಮಂಗಲಾಚರಣ. ಶ್ರೀ ಶಿವಯೋಗಿ ಶಿವಾಚಾರ್ಯರು ಈ 2ನೇ ಪರಿಚ್ಛೇದವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಿಷ್ಟಾಚಾರವನ್ನು ಅನುಸರಿಸಿ ವಿಘ್ನ ವಿನಾಶಕ್ಕಾಗಿ ಪುನಃ 2 ಶ್ಲೋಕಗಳಿಂದ ಪಾರ್ವತಿ ಪರಮೇಶ್ವರರ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿದ್ದಾರೆ. ಮತ್ತೆ ಇವೆರಡರಲ್ಲಿ ಸೇರಿಸ್ಕೋಬೇಕು ನೀವು. ಶಿವಸ್ತುತಿ ಶಕ್ತಿ ಸ್ಥಿತಿ ಒಳಗ 7 ಮತ್ತೆ 5 ಅದಾವಲ್ಲ, ಇವೇನ್ ಮಾಡ್ಬೇಕು, ಆ ಲೀಸ್ಟ್ನೊಳಗ ಈ 2ನೇ ಪರಿಚ್ಛೇದದ 1ನೇ ಶ್ಲೋಕವನ್ನು ಶಿವಸ್ತುತಿ ಒಳಗೆ ಸೇರಿಸ್ಕೋಬೇಕು, ಮತ್ತೆ 2ನೇ ಶ್ಲೋಕವನ್ನು ಶಕ್ತಿ ಸ್ಥಿತಿ ಒಳಗೆ ಸೇರಿಸ್ಬೇಕು. ಸಚ್ಚಿದಾನಂದ ಹಾಡ್ರಿ ಅದು 1ನೇ ಪರಿಚ್ಛೇದ ರೇಣುಕಧಾರುಕಾವತರಣಂ ಸೃಷ್ಟಿ ವಿಚಾರ ಮಂಗಲಾಚರಣಂ ಸಚ್ಚಿದಾನಂದ ರೂಪಾಯ ಸದಸದ್ವ್ಯಕ್ತಿ ಹೇತವೇ ನಮಃ ಶಿವಾಯ ಸಾಂಬಾಯ ಸಗನಾಯ ಸ್ವಯಂಭುವೇ ಸದಾಶಿವಮುಪಾಶೇಷ ತತ್ವಮೌಕ್ತಿಕ ಶುಕ್ತಿಕಾಂ ವಂದೇ ಮಾಹೇಶ್ವರಿಂ ಶಕ್ತಿಂ ಮಹಾಮಾಯಾದಿರೂಪಿಣೀಂ ಇತಿ ಮಂಗಲಾಚರಣಂ. ಜಡ ಮತ್ತು ಚೇತನಾತ್ಮಕವಾದ ದ್ವಿವಿಧ ಪ್ರಪಂಚದ ಉತ್ಪತ್ತಿಗೆ ಕಾರಣನು ಸತ್ತು ಚಿತ್ತು ಮತ್ತು ಆನಂದಗಳೇ ಸ್ವರೂಪವಾಗಿ ಉಳ್ಳವನು. ಪಾರ್ವತಿ ಸಮೇತನು ವೀರ ನಂದಿ ಭೃಂಗಿ ಋಷಭ ಸ್ಕಂದ ಮೊದಲಾದ ಪಾರ್ಶ್ವದ ಗಣರಿಂದ ಕೂಡಿಕೊಂಡವನು ಅಯೋನಿಜನು ಆದ ಪರಶಿವನಿಗೆ ನಮಸ್ಕಾರ. ಪರಶಿವನ ಸ್ವರೂಪ ಹೆಂಗದಂದ್ರೆ ಜಡ ಮತ್ತು ಚೇತನಾತ್ಮಕವಾದ ದ್ವಿವಿಧ ಪ್ರಪಂಚದ ಉತ್ಪತ್ತಿಗೆ ಕಾರಣ. ಈ ಪ್ರಪಂಚ ಜಡ ಮತ್ತು ಚೇತನ ಎರಡೂ ಕೂಡಿದ್ದು ಒಂದು ಪ್ರಪಂಚ ಅದ. ಈ ಪ್ರಪಂಚದ ಉತ್ಪತ್ತಿಗೆ ಕಾರಣನಾದವನು ಪರಶಿವ. ಮತ್ತೆ ಹೆಂಗದನ ಸತ್ತು ಚಿತ್ತು ಮತ್ತು ಆನಂದ ಸ್ವರೂಪನಾಗಿದ್ದಾನೆ.
ಮತ್ತೆ ಪಾರ್ವತಿ ಸಮೇತನಾಗಿದ್ದಾನೆ. ಮತ್ತೆ ವೀರ, ನಂದಿ, ಭೃಂಗಿ, ವೃಷಭ, ಸ್ಕಂದ ಇವರು ಗೋತ್ರ ಪುರುಷರು ಮೊದಲಾದ ಪಾರ್ಶ್ವದ ಗಣರಿಂದ ಕೂಡಿಕೊಂಡವನು ಮತ್ತು ಅಯೋನಿಜನು ಆದ ಪರಶಿವನಿಗೆ ನಮಸ್ಕಾರ ಅಂತ. ಮತ್ತೆ ಶಕ್ತಿ ಬಗ್ಗೆ ಏನ್ ಹೇಳ್ತಾರ, ಮೂವತ್ತಾರು ತತ್ವಗಳಲ್ಲಿ ಸದಾಶಿವ ತತ್ವವನ್ನೇ ಮೊದಲು ಮಾಡಿಕೊಂಡು ಭೂಮಿ ತತ್ವ ಪರ್ಯಂತಗಳಾದ 36 ತತ್ವಗಳೆಂಬ ಮುತ್ತುಗಳ ಉತ್ಪತ್ತಿಗೆ ಕಾರಣೀಭೂತವಾದ ಚಿಪ್ಪೆಯಂತಿರುವ ಸಕಲ ತತ್ವಗಳ ಜನನಿಯಾದವಳು ಎಂದು ಅರ್ಥ. ಶುದ್ಧ ವಿದ್ಯೆ, ಮಾಯಾ, ಮಹಾಮಾಯೆ, ಪ್ರಕೃತಿ, ಪರವಿದ್ಯೆ, ಪರಬಿಂದು, ಕುಂಡಲಿನಿ, ಶಬ್ದ ಬ್ರಹ್ಮ ಅನೇಕ ನಾಮಗಳುಳ್ಳವಳು ಆದ ಶಿವ ಸಮೇತಳಾದ ಚಿತ್ಶಕ್ತಿಗೆ ನಮಸ್ಕಾರ. ಇದು ಹೆಂಗಂದ್ರೆ 36 ತತ್ವಗಳಲ್ಲಿ ಸದಾಶಿವ ತತ್ವವನ್ನೇ ಮೊದಲು ಮಾಡಿಕೊಂಡು ಭೂಮಿ ತತ್ವ ಪರ್ಯಂತಗಳಾದ 36 ತತ್ವಗಳೆಂಬ ಮುತ್ತುಗಳ ಉತ್ಪತ್ತಿಗೆ ಕಾರಣೀಭೂತವಾದ ಆ ಉತ್ಪತ್ತಿ ಹೆಂಗ ಆ ಕಪ್ಪೆ ಚಿಪ್ಪಿನೊಳಗೆ ತಯಾರಾತವಲ್ಲ ಮುತ್ತುಗಳು, ಹಾಂಗಿಕೆ ಹೆಂಗದಳ ಅಂದ್ರ ಅಂಥದೊಂದು ಕಪ್ಪೆ ಚಿಪ್ಪಿದ್ದಂಗೆ ಅದಳ ಸಕಲ ತತ್ವಗಳ ಜನನಿ. ಶುದ್ಧ ವಿದ್ಯೆ, ಆಕೆ ಹೆಸರೇನು ಶುದ್ಧ ವಿದ್ಯೆ, ಮಹಾಮಾಯೆ, ಪ್ರಕೃತಿ, ಪರವಿದ್ಯೆ, ಪರಬಿಂದು, ಕುಂಡಲಿನಿ, ಶಬ್ದ ಬ್ರಹ್ಮ ಮೊದಲಾದ ಅನೇಕ ನಾಮಗಳುಳ್ಳವಳು ಆದ ಶಿವ ಸಮೇತಳಾದ ಚಿತ್ಶಕ್ತಿಗೆ ನಮಸ್ಕಾರ ಅಂತ. ವಸ್ತು ನಿರ್ದೇಶನ. ವಸ್ತು ನಿರ್ದೇಶನ ಅಂದ್ರೆ ಇನ್ನು ಜಗತ್ತಿನ ಸೃಷ್ಟಿ ಕ್ರಮವನ್ನ ಹೇಳಲು ಅಪೇಕ್ಷಿಸಿದ ಶ್ರೀ ಶಿವಯೋಗಿ ಶಿವಾಚಾರ್ಯರು 4 ಶ್ಲೋಕಗಳಿಂದ ವಸ್ತು ನಿರ್ದೇಶನ ಮಾಡುತ್ತಾರೆ. 4 ಶ್ಲೋಕಗಳು ಏನ್ ಮಾಡ್ತಾರ ನೋಡಿ. ವಸ್ತು ನಿರ್ದೇಶನ ಅಂದ್ರೆ ಅಸ್ಥಿ ಹಾಡಿದು, ಅಸ್ಥಿ ಸಚ್ಚಿತ್ ಸುಖಾಕಾರ, ಚಿತ್ಸುಖಾಕಾರಂ ಅಲಕ್ಷಣ ಪದಾತ್ಪದಂ ನಿರ್ವಿಕಲ್ಪಂ ನಿರಾಕಾರಂ ನಿರಸ್ತಾಶೇಷ. 4 ಶ್ಲೋಕ ಓದ್ಬಿಡ್ರಿ. 3, 4, 5, 6. ಪರಿಚ್ಛೇದಕತಾಶೂನ್ಯಂ ಪ್ರಪಂಚಾತೀತ ವೈಭವಂ ಪ್ರತ್ಯಕ್ಷಾದಿಕ್ರಮಾಣಾನ ಅಗೋಚರ ಪದೇ ಸ್ಥಿತಂ ಸ್ವಪ್ರಕಾಶ ವಿರಾಜಂತಂ ಅನಾಮಯಮೌಪಮಯಂ ಸರ್ವಜ್ಞಂ ಸರ್ವಗಂ ಶಾಂತಂ ಸರ್ವಶಕ್ತಿ ನಿರಂಕುಶಂ ಶಿವರುದ್ರ ಮಹಾದೇವ ಭವಾದಿಪದ ಸಂಹಿತಂ ಅದ್ವಿತೀಯಮನಿರ್ದೇಶಂ ಪರಂ ಬ್ರಹ್ಮಂ ಸನಾತನಂ. ವಸ್ತು ನಿರ್ದೇಶನ ಸತ್ ಚಿತ್ ಸುಖಾಕಾರಂ, ಸಚ್ಚಿದಾನಂದ ಸ್ವರೂಪವು ಅಂದ್ರೆ ಜಗತ್ತಿನ ಸೃಷ್ಟಿಯನ್ನು ಹೇಳಲು ಅಪೇಕ್ಷಿಸಿದ ಶ್ರೀ ಶಿವಯೋಗಿ ಶಿವಾಚಾರ್ಯರು
ಈ ಜಗದುತ್ಪತ್ತಿಯ ಪೂರ್ವದಲ್ಲಿ ಇದ್ದ ಪರಶಿವ ಬ್ರಹ್ಮನ ಸ್ವರೂಪವನ್ನು 4 ಶ್ಲೋಕಗಳಿಂದ ವರ್ಣಿಸಿದ್ದಾರೆ. ವಸ್ತು ನಿರ್ದೇಶನ ಅಂತಂದ್ರ ಜಗದ ಉತ್ಪತ್ತಿಕ್ಕಿಂತ ಮೊದಲ ಪರಮಾತ್ಮ ಒಬ್ಬನೇ ಇದ್ದನಲ್ಲ. ಜಗದ ಸೃಷ್ಟಿಯಾದಾಗನೂ ಪರಮಾತ್ಮ ಅದನ, ಜಗತ್ತು ಸೃಷ್ಟಿ ಆಗೋದಕ್ಕಿಂತ ಮೊದಲು ಅದನ, ಜಗತ್ತು ಪ್ರಳಯ ಆದ್ಮೇಲೂ ಇರ್ತಾನ. ಅದಕ್ಕೆ ಇಲ್ಲೇನದ, ಜಗತ್ತು ಸೃಷ್ಟಿಯ ಪೂರ್ವದಲ್ಲಿ ಇದ್ದ ಪರಶಿವ ಬ್ರಹ್ಮನ ಸುರಾಳ ನಿರಾಳ ಇಲ್ಲದೊಂದು, ಆಕಾರ ನಿರಾಕಾರ ಇಲ್ಲದೊಂದು, ಬ್ರಹ್ಮ ವಿಷ್ಣು ರುದ್ರರು ಇಲ್ಲದೊಂದು, ಹೆಂಗಿದ್ದೆಪ್ಪ ನೀನು, ನಿನಗೆ ನೀನೇ ಆಗಿ ಹೆಂಗಿದ್ದೆಪ್ಪ ನೀನು ಅಂತ ವಚನಗಳು ಕೇಳಿರಿಲ್ಲ. ಆ ಬ್ರಹ್ಮನ ಬಗ್ಗೆ ಹೇಳ್ತಾರೆ. ಈ ಜಗತ್ ಸೃಷ್ಟಿ ಆಗೋದಕ್ಕಿಂತ ಮೊದಲ ಒಬ್ಬನೇ ಹೆಂಗಿದ್ದೆಪ್ಪ ಅಂತ. ಹೆಂಗಿದ್ರಿ? ಹೆಂಗಿರ್ತಾರ್ರಿ? ಹೆಂಗಿದ್ದ? ಮದುವೆ ಮಾಡ್ಕೊಂಡು ಇಟ್ಟೆಲ್ಲ ಸಂಸಾರ ಮಾಡೋದಕ್ಕಿಂತ ಮೊದಲು ಹೆಂಗಿದ್ರಿ? ನಿಮ್ ಪಾಡಿಗೆ ನೀವಿದ್ರೆ ಇಲ್ಲ. ತಂದೆ ಕತಿ ಏನ್ ಮಾಡ್ಯಾನ, ದೇವ್ರ ಮೇಲೆ ಹಾಕ್ಯಾನ ಈ ಮನುಷ್ಯ. ಮೊದಲು ಹೆಂಗಿದ್ದೆಪ್ಪ? ನಿಮ್ದು ಸಂಸಾರ ಸೃಷ್ಟಿ ಮಾಡೋದಕ್ಕಿಂತ ಮೊದಲು ನಿಮ್ಮ ಮನ್ಯಾಗ ನೀವಿದ್ರಿ, ಅವ್ರ ಮನ್ಯಾಗ ಅವ್ರಿ. ನಿಮ್ಗೇನಾದ್ರೆ ಅವ್ರಿಗೆ ಸಂಬಂಧ ಇದ್ದಿದ್ದಿಲ್ಲ, ಅವ್ರಿಗೇನಾದ್ರೆ ನಿಮಗೆ ಸಂಬಂಧ. ಸೃಷ್ಟಿ ಶುರು ಆಯ್ತು, ಸಂಬಂಧ ಅಂತಂದ್ರ ಅವಾಗ ಚಾಲು ಆಯ್ತು. ಒಬ್ರಿಗೊಬ್ರು ರಾಗ ದ್ವೇಷಗಳು ಇಷ್ಟೇ ತಿಳ್ಕೊಬೇಕು ನಾವು. ಹ್ಯಾಂಗಿದ್ದ, ನಾವು ಮದುವೆ ಆಗೋದಕ್ಕಿಂತ ಮೊದಲು, ಸಂಸಾರ ಮಾಡೋದಕ್ಕಿಂತ ಮೊದಲು ಹ್ಯಾಂಗಿದ್ದು, ಅವನು ಹಂಗೆ ಇರ್ತ, ಮತ್ತೇನೆ. ಅದಕ್ಕೆ ಆ ಪರಶಿವ ಬ್ರಹ್ಮವು ಸತ್ತು ಚಿತ್ತು ಆನಂದಗಳೇ ತನ್ನ ಸ್ವರೂಪವಾಗಿ ಉಳ್ಳದ್ದಾಗಿ ಎಲ್ಲರಿಗೂ ಸಹಜವಾಗಿ ವೇದ್ಯವಾಗದಂತೆ ಎಲ್ಲೆಡೆಯೂ ಹುದುಗಿಕೊಂಡಿದೆ. ಎಲ್ಲರಿಗೂ ಸಹಜವಾಗಿ ವೇದ್ಯವಾಗಂಗಿಲ್ಲ. ಯಾವುದರೆ ಹಿಂಗ ಜಡವಸ್ತುಗಳನ್ನ ನೋಡಿದ್ರ ಹಂಗ ನಿಮ್ಮ ಕಣ್ಣಿಗೆ ಕಾಣ್ತಾನ, ಹಂಗ ಚೈತನ್ಯಾತ್ಮಕ ಪರಮಾತ್ಮ ಕಣ್ಣಿಗೆ ಕಾಣಂಗಿಲ್ಲ. ಸಹಜವಾಗಿ ವೇದ್ಯವಾಗದಂತೆ. ಮತ್ತೇನದ? ಸಹಜವಾಗಿ ವೇದ್ಯವಾಗಲ್ಲ, ಮತ್ತದು ಇಲ್ಲ ಅಂತೀರೇನು? ಅದ ಎಲ್ಲಿ ಅದ? ಎಲ್ಲ ಕಡೆ ಹುದುಗಿಕೊಂಡಿದೆ. ಎಲ್ಲ ಕಡೆ ಅದೆಲ್ಲದ್ರಾಗೂ ಅದು ಇಲ್ಲದ ಜಾಗನೇ ಇಲ್ಲ. ಅಂತೆಯೇ ಹಂಗಿದ್ದದಕ್ಕೆ ಸಿದ್ಧಾಂತ ಶಿಖಾಮಣಿ ಒಳಗೆ ಒಂದು ಶಬ್ದ ಬಳಸ್ತಾರೆ. ಏನಂತ? ಪರಿಚ್ಛೇದ ಶೂನ್ಯ ಅಂತ. ಪರಿಚ್ಛೇದ ಶೂನ್ಯ ಅಂತಂದ್ರ ಪರಿಚ್ಛೇದ ಕಥಾಶೂನ್ಯಂ ಅಂತದ ಅಲ್ಲಿ. ಪರಿಚ್ಛೇದ ಅಂದ್ರೆ ಏನು? 21 ಪರಿಚ್ಛೇದಗಳು, 22 ಪರಿಚ್ಛೇದಗಳು. ಎಷ್ಟು ಪರಿಚ್ಛೇದ ಅದಾವಪ್ಪ ಅಂತಂದ್ರೆ 21 ಪರಿಚ್ಛೇದ ಅದಾವಂತೀವಿ ಸಿದ್ಧಾಂತ ಶಿಖಾಮಣಿಯಾಗ. ಅವೆಲ್ಲ ಪರಿಚ್ಛೇದಗಳು ಬಿಟ್ಟು ನೋಡಲಾಗಿ ಒಂದೇ ಅದಾವ. ಹಂಗ ಒಳಗ ಮತ್ತ ಸಿದ್ಧಾಂತ ಶಿಖಾಮಣಿ ಒಳಗ ಹೆಂಗ 21 ಪರಿಚ್ಛೇದ ಅಧ್ಯಾಯಗಳದಾವ, ಹಂಗ ಅವನೊಳಗ ಪರಿಚ್ಛೇದಗಳಿಲ್ಲ. ಅವನಿರೋದು ಒಂದೇ ಅಖಂಡ. ಅದಕ್ಕೆ ಅವನಿಗೇನಂತಾರೆ? ಪರಿಚ್ಛೇದ ಶೂನ್ಯವೆಂದು ಹೇಳಿದ್ದಾರೆ. ಪರಿಚ್ಛೇದವು ದೇಶ ಕಾಲ ಮತ್ತು ವಸ್ತುಗಳ ಭೇದದಿಂದ 3 ವಿಧವಾಗಿರುತ್ತವೆ. ಈ ಪರಿಚ್ಛೇದ ಹೆಂಗಿರ್ತದೆ? ದೇಶ ಕಾಲ ವಸ್ತು. ಒಂದು ದೇಶದಲ್ಲಿ ಇದ್ದು ಮತ್ತೊಂದು ದೇಶದಲ್ಲಿ ಇಲ್ಲದಿರುವುದೇ ದೇಶ ಪರಿಚ್ಛೇದ. ಪರಿಚ್ಛೇದ ತ್ರಯಗಳು ಚಂದ ತಿಳ್ಕೊಳ್ರಿ. ಪರಿಚ್ಛೇದ ತ್ರಯಗಳು ದೇಶ ಕಾಲ ವಸ್ತು.
ಒಂದು ದೇಶದಾಗಿದ್ದು ಇನ್ನೊಂದು ದೇಶದಾಗ ಇರಲಿಲ್ಲ ಅಂತಂದ್ರೆ ಅದು ದೇಶ ಪರಿಚ್ಛೇದ. ಆದ್ರೆ ಪರಮಾತ್ಮ ಹೆಂಗದನ? ಎಲ್ಲ ದೇಶಗಳಲ್ಲಿ ಅದನ. ಅದಕ್ಕೆ ಅವನಿಗೆ ಪರಿಚ್ಛೇದ ಶೂನ್ಯ ಅಂತಾರೆ. ಮತ್ತೆ ಪರಿಚ್ಛೇದ ಹೆಂಗಿರ್ತದಂದ್ರೆ ಒಂದು ಕಾಲದಲ್ಲಿದ್ದು ಇನ್ನೊಂದು ಕಾಲದಲ್ಲಿ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಕಾಲ ಪರಿಚ್ಛೇದ ಅಂತಾರೆ. ಆದರೆ ಪರಮಾತ್ಮ ಎಲ್ಲ ಕಾಲಗಳೆಲ್ಲದನ್ನು ಭೂತ, ವರ್ತಮಾನ, ಭವಿಷ್ಯತ್, ಮತ್ತೆ ಹಗಲು ರಾತ್ರಿ, ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ, ಮತ್ತೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಎಲ್ಲ ಕಾಲಗಳೆಲ್ಲದ. ನಾವು ಇಲ್ಲದ ಕಾಲನೇ ಇಲ್ಲ. ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿ ಅವನೇ ಅದನ್ನು. ಹೀಗಾಗಿ ಅವ ಕಾಲ ಪರಿಚ್ಛೇದ ಶೂನ್ಯ, ದೇಶ ಪರಿಚ್ಛೇದ ಶೂನ್ಯ. ಮತ್ತೇನದನ್ನ ಒಂದು ವಸ್ತುವಿನಲ್ಲಿದ್ದು ಮತ್ತೊಂದು ವಸ್ತುವಿನಲ್ಲಿ ಇಲ್ಲದಿರುವುದೇ ವಸ್ತು ಪರಿಚ್ಛೇದ. ಹೆಂಗೆ? ಒಂದು ಕಡ್ಲಿ ಹಿಟ್ಟು ತಗೊಂಡಿರಿ. ಕಡ್ಲಿ ಹಿಟ್ಟು ತಗೊಂಡು ಅದ್ರಾಗ ಸ್ವೀಟನ್ನು ಮಾಡಿರಿ. ಕಡ್ಲಿ ಹಿಟ್ಲಿಂದ ಸ್ವೀಟ್ ಮಾಡ್ತೀರಲ್ಲ, ಏನ್ ಮಾಡ್ತೀರಿ? ಯಾವುದು? ಬೇಸನ್ ಉಂಡಿ. ಕಡ್ಲಿ ಹಿಟ್ಲಿಂತ ಮಾಡೋದು ಬೇಸನ್ ಉಂಡಿ ಮಾಡ್ತೀರಿ. ಮತ್ತ ಅದೇ ಕಡ್ಲಿ ಹಿಟ್ಲಿಂತ ಏನ್ ಮಾಡಿರಿ? ಖಾರ ಐಟಮ್ನು ಮಾಡಿರಿ. ಏನಾರು ಮಾಡಿರ್ತೀರಿ. ಸ್ಯಾಂಡಿಗೆ, ಮೆಣಸಿಕಾಯಿ ಬಾಜಿ, ಏನೇನ್ ಮಾಡಿರ್ತೀರಿ. ಈಗೇನಾಯ್ತು? ಖಾರ ಮತ್ತು ಸ್ವೀಟ್ ಒಂದ್ರಾಗಿದ್ದದ್ದು ಇನ್ನೊಂದ್ರಾಗಿಲ್ಲ. ಸಿಹಿ ಬೇಸನ್ನಾಗದ, ಭಜಿ ಒಳಗಿಲ್ಲ. ಮತ್ತ ಖಾರ ಭಜಿ ಒಳಗದ, ಬೇಸನ್ನಾಗಿಲ್ಲ. ಈಗೇನಾಯ್ತದು? ವಸ್ತು ಪರಿಚ್ಛೇದ ಆಯ್ತು. ಆದರೆ ಎರಡರ ಒಳಗೂ ಒಂದೇ ಕಡ್ಲಿ ಇಟ್ಟದು. ಅದೇನಾಯ್ತು? ಪರಿಚ್ಛೇದ ಶೂನ್ಯ. ವಸ್ತು ಪರಿಚ್ಛೇದ ಶೂನ್ಯ. ಹಿಂಗ ಜಗತ್ತಿನ ತುಂಬ ಒಂದು ವಸ್ತುವಿನೊಳಗಿದ್ದ ಗುಣಧರ್ಮ ಇನ್ನೊಂದು ವಸ್ತುವಿನಲ್ಲಿ ಇಲ್ಲ ಅಲ್ಲ, ಅದು ಏನದ? ಪರಿಚ್ಛೇದ. ಆದರೆ ಎಲ್ಲಾ ವಸ್ತುಗಳಲ್ಲಿ ಆ ಪರಮಾತ್ಮನೇ ತುಂಬಿ ತುಳುಕ್ತಾ ಇರೋ ಕಾರಣ ಅವನು ವಸ್ತು ಪರಿಚ್ಛೇದ ಶೂನ್ಯ. ಚಂದದಲ್ರಿ? ಎಲ್ಲರೇ ಒಂದು ಮಾತು ಪ್ರತಿಪಾದನೆ ಮಾಡೋದಕ್ಕೆ ಸರಳದ ನೋಡ್ರಿ. ದೇಶ ಪರಿಚ್ಛೇದ, ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ. ಪಾಂಡವರು ದ್ವಾಪರ ಯುಗದಾಗ ಇದ್ರು, ಕಲಿಯುಗದಾಗ ಇರಲಿಲ್ಲ. ಅದೇನಾಯ್ತು? ಪರಿಚ್ಛೇದ. ಆದರೆ ಪರಮಾತ್ಮ ಎಲ್ಲ ಯುಗದೊಳಗೂ ಅದನ. ಅದಕ್ಕೆ ಅವಂದೇನದ? ಪರಿಚ್ಛೇದ ಶೂನ್ಯ. ಪರಮಾತ್ಮನ ಲಕ್ಷಣ ಹೇಳಕತ್ತಾರ. ಇನ್ನು ಪ್ರಪಂಚದ ವೈಭವ ಕ್ಷಣಿಕವಾಗಿರುವುದರಿಂದ ಪರಶಿವನು ಆ ಕ್ಷಣಿಕ ವೈಭವಕ್ಕಿಂತಲೂ ವಿಲಕ್ಷಣವಾದ ಶಾಶ್ವತ ವೈಭವದಿಂದ ಕೂಡಿರುತ್ತಾನೆ. ಮತ್ತೆ ಪರಮಾತ್ಮ ಹೆಂಗದನ? ಪರಿಚ್ಛೇದ ಶೂನ್ಯ ಅದನ. ಮತ್ತೆ ಪರಮಾತ್ಮ ಹೆಂಗದನ? ಶಾಶ್ವತವಾಗ್ಯಾನ. ಯಾವುದೇ ವಸ್ತುವನ್ನು ಅರಿಯಬೇಕಾದರೆ ಪ್ರತ್ಯಕ್ಷ, ಅನುಮಾನಾದಿ 6 ಪ್ರಮಾಣಗಳಲ್ಲಿ ಯಾವುದಾದರೂ ಒಂದು ಪ್ರಮಾಣದ ಸಹಾಯ ಬೇಕಾಗುತ್ತದೆ. ಆದರೆ ಈ ಪ್ರಮಾಣಗಳು ಯಾವುವೂ ಪರಮಾತ್ಮನನ್ನು ಸಾಕ್ಷಾತ್ ಬೋಧಿಸಲಾರವು. ಅದಕ್ಕೆ ಅವನಿಗೆ ಏನಂತಾರ? ಪ್ರಮಾಣ ಅಗೋಚರ ಅಂತಾರ. ನೋಡ್ರಿ ಎಷ್ಟು ಲಕ್ಷಣಗಳು ಕೊಡ್ಲಕತ್ತಾನ. ಶಾಶ್ವತ, ಮತ್ತೆ 6 ಪ್ರಮಾಣಗಳು. ಮತ್ತು ಅವನೇನದನ? ಶಾಶ್ವತ ಅದನ. ಕ್ಷಣಿಕ ವೈಭವದಿಂದ
ವಿಲಕ್ಷಣವಾಗಿ ಶಾಶ್ವತ ಅದನ. ಯಾವುದೇ ವಸ್ತುವನ್ನು ಅರಿಯಬೇಕಾದರೆ ಪ್ರತ್ಯಕ್ಷ, ಅನುಮಾನಾದಿ 6 ಪ್ರಮಾಣಗಳಲ್ಲಿ ಯಾವುದಾದರೂ ಒಂದು ಪ್ರಮಾಣ ಸಹಾಯಕ. ಆದರೆ ಇವೇನಾದ್ರು ಪ್ರಮಾಣಕ್ಕೆ ಅಗೋಚರ, ಪ್ರಮಾಣಾಗೋಚರ, ಆಗೋಚರ, ಪ್ರಮಾಣಾಗೋಚರ ಅಂದ್ರೆ ಪ್ರಮಾಣಕ್ಕೆ ಅಗೋಚರ. ಮತ್ತೇನದನ, ಸೂರ್ಯನು ತನ್ನ ಬೆಳಕಿನಲ್ಲಿಯೇ ತಾನು ತೋರುವಂತೆ ಪರಶಿವನಾದರೂ ತನ್ನ ಪ್ರಕಾಶಕ್ಕೆ ಬೇರೆ ಪ್ರಕಾಶವನ್ನು ಅಪೇಕ್ಷಿಸದಿರುವುದರಿಂದ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿ, ಅದಕ್ಕೆ ಸ್ವಯಂ ಪ್ರಕಾಶ ಅಂತ. ಬೇರೆ ಪ್ರಕಾಶದ ಅಪೇಕ್ಷೆ ಇಲ್ಲ. ಬೇರೆ ಎಲ್ಲ ವಸ್ತುಗಳ ನೋಡ್ಬೇಕಾದ್ರೆ, ಬೇರೆ ಬೇರೆ ವಸ್ತುಗಳನ್ನ ನೋಡ್ಬೇಕಾದ್ರೆ ಬೇರೆ ಬೆಳಕು ಬೇಕಾಗ್ತದೆ. ಪರಮಾತ್ಮನನ್ನು ನೋಡ್ಬೇಕಾದ್ರೆ ಪರಮಾತ್ಮನ ಬೆಳಕೆ ಬೇಕಾಗ್ತದೆ. ಸೂರ್ಯನನ್ನು ನೋಡುವುದಕ್ಕೆ ಸೂರ್ಯನ ಬೆಳಕೆ ಬೇಕು. ಚಿಮಣಿ ದೀಪದಲ್ಲಿಂದ ಸೂರ್ಯ ನೋಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೇನಂತಾರೆ ಸ್ವಯಂ ಪ್ರಕಾಶ, ಸ್ವಯಂ ಜ್ಯೋತಿ ಅಂತ. ಪರಶಿವನಂತಹ ಮತ್ತೊಬ್ಬ ಪರಶಿವನಿಲ್ಲದಿರುವುದರಿಂದ ಉಪಮಾನರಹಿತ. ಅವನೇನದನ್ನ ಮತ್ತೆ ಉಪಮಾನರಹಿತ, ಅನುಪಮ. ಎಷ್ಟು ಹೆಸರುಗಳು, ವಸ್ತು ನಿರ್ದೇಶನ. ಮತ್ತೇನದನ, ಶರೀರಾದಿಗಳು ಇಲ್ಲದಿರುವುದರಿಂದ ಜನನ ಮರಣಾದಿ ದೋಷ ಶೂನ್ಯ. ಜನನ ಮರಣಗಳಿಲ್ಲ ನಾವು. ಜನನ ಮರಣ ದೋಷ, ಸತ್ತರ ದೋಷ ಬರ್ತಲ್ಲ, ಅವ ಜನನ ಇಲ್ಲ ಮರಣ ಇಲ್ಲ, ದೋಷ ಶೂನ್ಯ. ಇಷ್ಟ ಹೆಸರುಗಳು ಅವನಿಗೆ. ಜನನ ಮರಣ ದೋಷ ಶೂನ್ಯನು. ಮತ್ತೇನದನ, ಸರ್ವಜ್ಞ ಅದನ, ಸರ್ವತ್ರ ವ್ಯಾಪಕ, ಸರ್ವ ವ್ಯಾಪಕ ಅದನ. ಮತ್ತೆ ಹೆಂಗದನ ಅಂದ್ರೆ ಶಾಂತದನ, ಸೈಲೆಂಟ್. ಮತ್ತೆ ಸರ್ವಶಕ್ತಿ ಸಮನ್ವಿತ ಅಂದ್ರೆ ಎಲ್ಲಾ ಶಕ್ತಿ ಒಳಗೆ ಇವನೇ ತುಂಬಿಕೊಂಡ. ಎಷ್ಟು ಥರ ಶಕ್ತಿಗಳದಾವ ಎಲ್ಲ ಶಕ್ತಿ ಒಳಗೆ ಇವನೇ ಅವನು. ಆದ ಆ ಪರಶಿವನ್ ಓರ್ವನೇ ಈ ಜಗದುತ್ಪತ್ತಿಯ ಪೂರ್ವದಲ್ಲಿ ತಾನೇ ತಾನಾಗಿ ತಾನು ಓರ್ವನೇ ಇದ್ದ. ಶಾಂತದನ, ಎಲ್ಲ ಶಕ್ತಿ ಒಳಗ ಪರಮಾತ್ಮನೇ ಅದನ. ಹೆಂಗ ಎಲ್ಲ ಸರ್ವಶಕ್ತಿ ಸಮನ್ವಿತನ ದರ್ಶನ ಮಾಡ್ಕೋಬೇಕಲ್ಲ. ಹೆಂಗ್ ಮಾಡ್ತೀರಿ? ಮ್ಯಾಲ ಎತ್ತವನು ಶಕ್ತಿ ಬೇಕು, ತೆಳಗ್ ಬಿಸಾಕ್ಲಕ್ಕೂ ಶಕ್ತಿ ಬೇಕು. ಕೆಳಗ್ ಬಿಸಾಕವನ ಶಕ್ತಿನೂ ಅವದೇ ಪರಮಾತ್ಮ ಒಂದು, ಮ್ಯಾಲ ಎತ್ತವನ ಶಕ್ತಿನೂ ಅದೇ ಪರಮಾತ್ಮ ಅಂತ. ಎರಡು ಅವನು. ಅದಕ್ಕೆ ಪರಮಾತ್ಮನ ದರ್ಶನ, ಪರಮಾತ್ಮನ ಅನುಭವ, ಪರಮಾತ್ಮನ ಅನುಸಂಧಾನ ಎಲ್ಲ ಮಾಡ್ಬೇಕು. ಮತ್ತೇನದನ, ಸತ್ ಚಿತ್ತಾನಂದ ಸ್ವರೂಪ ಅದು ಅಂತ ಅದ. ಮತ್ತೆ ಅಲಕ್ಷಣ ಪದಸ್ಪದಂ ಅಂದ್ರೆ ಗುರುತಿಸಲು ಬಾರದಿರುವ ಸ್ಥಾನದಲ್ಲಿರುವುದು. ಗುರುತಿಸಲು ಬಾರದಿರುವ ಅಕಲ್ಪ. ಅವ ಕಲ್ಪಿತ ಅಲ್ಲವ, ಅಕಲ್ಪಿತ. ಕಲ್ಪಿತ ಅಲ್ಲ, ಅಕಲ್ಪಿತ. ಈಗ ಭೂಮಿ ಮತ್ತ ಜಲ, ಜಲಕ್ಕ ಅಧಿಷ್ಠಾನ, ಭೂಮಿಗೆ ಅಧಿಷ್ಠಾನ ಯಾವುದು? ಜಲ. ಭೂಮಿಗೆ ಅಧಿಷ್ಠಾನ ಜಲ ಅಂತಂದ್ರ ಅದೇನಾದ ಕಲ್ಪಿತ ಅಧಿಷ್ಠಾನ. ಯಾಕಂದ್ರೆ ಅದೇ ಫೈನಲ್ ಅಲ್ಲ. ಜಲ ಕೂಡ ಅಗ್ನಿ ಮೇಲೆ ಡಿಪೆಂಡ್ ಅದ. ಅಗ್ನಿನೂ ಕಲ್ಪಿತ ಅಧಿಷ್ಠಾನ. ಅಗ್ನಿ ಎದ್ರ ಮೇಲದ? ವಾಯು ಮೇಲದ. ವಾಯುನು ಕಲ್ಪಿತ ಅಧಿಷ್ಠಾನ.
ವಾಯು ಎದ್ರ ಮೇಲದ? ಆಕಾಶದ ಮೇಲೆ. ಆಕಾಶನು ಕಲ್ಪಿತ ಅಧಿಷ್ಠಾನ. ಆಕಾಶ ಎದ್ರ ಮೇಲೆ ಅವಲಂಬಿಸದ? ಮಾಯೆಯ ಮೇಲೆ. ಮಾಯನು ಕಲ್ಪಿತ ಅಧಿಷ್ಠಾನ. ಆದರೆ ಇವೆಲ್ಲದಕ್ಕೂ ಮೂಲ ಅಧಿಷ್ಠಾನ, ಪರಮ ಮೂಲ ಅಧಿಷ್ಠಾನ ಯಾರಪ್ಪ ಅಂದ್ರೆ ಬ್ರಹ್ಮ. ಅವ ಕಲ್ಪಿತ ಅಲ್ಲ, ಅವ ಅಕಲ್ಪಿತ. ಅವನು ಸಚ್ಚಿತ್ತಾನಂದ ಅದನ್ನ. ಮತ್ತೆ ನಿರ್ವಿಕಲ್ಪ ಅಂದ್ರೆ ಭೇದರಹಿತ. ನಿರ್ವಿಕಲ್ಪ ಅಂತಂದ್ರೆ ಭೇದರಹಿತನು. ನಿರಾಕಾರ ಅಂದ್ರೆ ಆಕಾರ ಶೂನ್ಯನು. ನಿರಸ್ತಾಶೇಷ ವಿಪ್ಲವ ಅಂತಂದ್ರೆ ಸಮಸ್ತ ಬಾಧೆಯನ್ನು ನೀಗಿದುದು ಆದ ಸೂಕ್ಷ್ಮವಾದ ಒಂದು ವಸ್ತು. ಬಾಧೆ ನೀಗ್ಬಿಟ್ಟದು, ಯಾವುದರಿಂದೂ ಬಾಧೆ ಆಗ್ಲಾರ್ದಂಥದ್ದು. ಸಮಸ್ತ ಬಾಧವನ್ನು ನೀಗಿದ್ದದು, ಅದರಿಂದ ಬಾಧ ಆಗ್ಲಾರ್ದಂಥದ್ದು ಸೃಷ್ಟಿಯ ಪೂರ್ವದಲ್ಲೇ ಇತ್ತು. ಪರಿಚ್ಛೇದ ಕಥಾಶೂನ್ಯಂ, ದೇಶ ಕಾಲ ಪರಿಚ್ಛೇದವಿಲ್ಲದಿರುವ ಪ್ರಪಂಚಾತೀತ ವೈಭವಂ ಅಂದ್ರೆ ಲೌಕಿಕ ವೈಭವವನ್ನು ಮೀರಿದ್ದು. ಲೌಕಿಕ ವೈಭವನೇ ನಮಗೆ ಬಹಳ ದೊಡ್ಡದು. ಈ ವೈಭವಕ್ಕಿಂತ ಮೀರಿದ್ದು ಏನದಲ್ಲ ಪ್ರಪಂಚಾತೀತ ವೈಭವ. ಈಗ ನೀವು ಎದಕ್ಕೆ ಕೂತೀರಿ? ಇಲ್ಲಿ ಬೇಕಾದಷ್ಟು ಪ್ರಪಂಚದ ನಿಮಗೆ ಗಂಡ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಬಂಗಾರ. ಪರಮಾತ್ಮಂದು ಎಂಥ ವೈಭವ? ಪ್ರಪಂಚಾತೀತ ವೈಭವ. ಆ ವೈಭವದ ಸುಖವನ್ನು ಅನುಭವಿಸ್ಲಿಕ್ಕೆ ನೀವು ಇಲ್ಲಿ ಕುಂತೀರಿ, ಹೌದಾ ಇಲ್ಲ? ಲೌಕಿಕ ವೈಭವವನ್ನು ಮೀರಿದ ಪ್ರತ್ಯಕ್ಷಾದಿ ಪ್ರಮಾಣಾನಾಂ ಅಂದ್ರ ಈ ಪ್ರಮಾಣಗಳಿಗೆ ಅಗೋಚರನ, ನಾವು ನಿಲುಕಲಾರ್ದವ. ಸ್ಥಿತಂ ಅಂದ್ರೆ ಆ ರೀತಿ ಇರೋವನು. ಸ್ವಪ್ರಕಾಶ, ಅವ ಸ್ವಯಂ ಪ್ರಕಾಶ. ಅದನ್ನು ಅವನನ್ನು ನೋಡ್ಬೇಕಾದ್ರೆ ಅವನ ಬೆಳಕಿನಾಗೆ ಅವನನ್ನು ನೋಡ್ಬೇಕು. ನಿಮಗೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ಸಂಡೇ 8 ಗಂಟೆಗೆ ನಮ್ಮ ಗುರುಗಳಂತ ಹೇಳಿದ್ನಲ್ಲ ಬಸವರಾಜ ಸ್ವಾಮಿ ಅವರು, ಸುದ್ದಿ ಮೂಲ, ಅವ್ರದ್ದು ಸತ್ಸಂಗ ಇರ್ತದೆ 8ಕ್ಕೆ. ಇಲ್ಲಿ ಮುಗಿನ ಅಲ್ಲಿ ಹೋಗ್ಬಿಡ್ತೀವಿ. ಅವ್ರು ಇವತ್ತೇನು ಸೂತ್ರ ಕೊಟ್ರು ಅಂದ್ರೆ, ದೃಷ್ಟ ಎಷ್ಟು ರೀತಿ? ದೃಷ್ಟ ಎಷ್ಟು ರೀತಿ ಅದಾವ ನೋಡವು. ಒಂದು ಕೂಟಸ್ಥ, ಇನ್ನೊಂದು ಆಭಾಸ. ಮತ್ತು ದೃಶ್ಯ ಎಷ್ಟು ಅದಾವು? ಜಗತ್ತ ಮತ್ತು ಬ್ರಹ್ಮ, ಹೌದಲ್ರಿ? ನೀವು ಕೂಟಸ್ಥನಾಗಿ ನೋಡಿದ್ರಿ ಅಂದ್ರ ಬ್ರಹ್ಮ ಕಾಣುತ್ತಾನ. ನೀವು ಆಭಾಸನಾಗಿ ನೋಡಿದ್ರಿ ಅಂತಂದ್ರ ಜಗತ್ ಕಾಣುತ್ತ. ಇರೋ ವಸ್ತು ಒಂದೇ. ಇವತ್ತು ಹೇಳಿದ್ದಾರೆ, ಅವರು ಬಿಡಿಸಿಕೊಟ್ರು. ಅದಕ್ಕೆ ನೀವು ಏನಾಗಿ ನೋಡ್ಬೇಕಂತೀರಿ ಅದನ್ನೇ ಕೇಳ್ತಾರವ್ರು. ನಿಮಗೆ ಇಲ್ಲಿ ನಾಮರೂಪಾದಿಗಳು, ದೇಶಭೇದ, ಕಾಲಭೇದ, ವಸ್ತುಭೇದಗಳು ಇಲ್ಲಿ ನಿಮಗೆ ಕಾಣ್ಲಿಕ್ಕತ್ತವ ಅಂತಂದ್ರೆ ನೀವೇನಾಗಿ ನೋಡ್ಲಿಕ್ಕತ್ತೀರಿ? ಆಭಾಸಾಗಿ ನೋಡ್ಲಿಕ್ಕತ್ತೀರಿ. ಆ ಎಲ್ಲ ಕಾಲ ದೇಶ ವಸ್ತುಗಳೊಳಗಿರುವಂತ, ಎಲ್ಲದರ ಹಿಂದಿರುವಂತ ಚೈತನ್ಯ ಪರಮಾತ್ಮ ಏನದಲ್ಲ, ಅದನ್ನ ನೀವು ಅಖಂಡ ಪರಮಾತ್ಮನನ್ನ ನೋಡಕತ್ತೀರಿ ಅಂತಂದ್ರೆ ನೀವೇನಾಗಿರ್ತೀರಿ? ಕೂಟಸ್ಥಾಗಿರ್ತೀರಿ. ಅಖಂಡ ಪರಮಾತ್ಮ ಎಲ್ಲ ವಸ್ತುಗಳಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ ಅಖಂಡವಾದ ಚೈತನ್ಯವನ್ನ ನೀವು ನೋಡುವವರಾದ್ರೆ ನಿಮ್ಮೊಳಗೂ ಅದೇ ಚೈತನ್ಯ, ನಿಮ್ಮೊಳಗೂ ನೀವೂ ಅದೇ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಒಂದೇ ವಸ್ತು.
ನೋಡೋದಕ್ಕೆ ನೀವು ಏನ್ ಮಾಡ್ಲಕತ್ತೀರಿ? ಆಭಾಸ ಆಗಿ ನೋಡಿ ರಾಗದ್ವೇಷಗಳನ್ನು ತಾಳಕತ್ತೀರಿ. ಅದನ್ನ ಬಿಟ್ಟು ಒಂದ್ ಸ್ವಲ್ಪ ಅಖಂಡ ಬ್ರಹ್ಮನನ್ನ ನೋಡ್ಬೇಕಂತ ನೀವು ಪ್ರಯತ್ನ ಮಾಡಿದ್ರೆ, ನೀವು ಯಾವಾಗ ಅದನ್ನ ನೋಡ್ಲಕತ್ತೀರಿ, ಅಖಂಡ ಬ್ರಹ್ಮನನ್ನ ನೋಡುವ ಪ್ರಯತ್ನ ನೀವು ಮಾಡ್ಲಕತ್ತೀರಿ ಅಂದ್ರೆ ಅದರ ಅರ್ಥ ಏನು? ನೀವು ಕೂಟಸ್ಥ ಆಗುವ ಪ್ರಯತ್ನ ಮಾಡ್ಲಕತ್ತೀರಿ. ಅಂದ್ರೆ ನಿಮ್ಮ ಸ್ವರೂಪ ಕೂಟಸ್ಥ ಎನ್ನುವ ನಿಮ್ಮ ಸ್ವರೂಪವನ್ನು ಅರಿಯುವ ಪ್ರಯತ್ನ ಮಾಡ್ಲಕತ್ತೀರಿ ಅಂತ. ಇಲ್ಲಿ ಹೆಂಗದಂದ್ರ ಆಭಾಸನಾಗಿ ನಾವು ಬ್ರಹ್ಮನನ್ನ ನೋಡ್ಬೇಕಂತ ಪ್ರಯತ್ನ ಮಾಡ್ಲಕತ್ತೀವಿ. ಅದು ಎಂದು ಸಾಧ್ಯ. ಕೂಟಸ್ಥನಾಗಿ ಆಭಾಸನನ್ನು ನೋಡ್ಬೋದು, ಜಗತ್ತೂ ನೋಡ್ಬೋದು, ಬ್ರಹ್ಮನನ್ನೂ ನೋಡ್ಬೋದು. ಕೂಟಸ್ಥನಾಗಿ ಜಗತ್ತು ನೋಡಿದ್ರೆ ಮಿಥ್ಯ, ಕೂಟಸ್ಥನಾಗಿ ಬ್ರಹ್ಮ ನೋಡಿದ್ರೆ ಅದು ನನ್ನ ಸ್ವರೂಪನೇ ಆದ. ಕೂಟಸ್ಥನಾಗಿ ಆಭಾಸನನ್ನ ನೋಡ್ತದ, ನೋಡ್ತಾನ. ಇವತ್ತು ಹೇಳಿದ್ ಮಾಡ್ತಾವ. ಕೂಟಸ್ಥನಾಗಿ ಆಭಾಸನನ್ನ ನೋಡ್ತಾ ಇರ್ತಾನ. ಆಭಾಸ ಏನೇನ್ ಮಾಡ್ತಾನ ನೋಡ್ತಾ ಇರ್ತಾನ. ಶಿಶುಪಾಲಂದೊಂದು ಉದಾಹರಣೆ ಕೊಟ್ರು ಕೃಷ್ಣಗ. ಏನದ ಕೃಷ್ಣಗ ಶಿಶುಪಾಲಗ ಸಂದರ್ಭ? ಹುಟ್ಟಿದಾಗಿ ಹಿಡಿದ ಅವ ಬೈಯದೆ, ಕೃಷ್ಣಗ್ ಬೈಯದೆ ಅವನ ಕೆಲಸ ಒಂದು. ಅವನಿಗೆ ಮಾತು ಬಂದಾಗಿ ಹಿಡಿದು ಕೃಷ್ಣಗ್ ಬೈಲಕ್ಕೆ ಹುಟ್ಟಿ ಬಂದ ನಾವು. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನ? ಶಿಶುಪಾಲನ ಬಗ್ಗೆ ಗೊತ್ತದ ಇಲ್ಲ? 100 ಸಾರಿ ಬೈಯತನ ಸುಮ್ಮಿರ್ತೀನಂತ ನಾವು. ಏನ್ರಿ? 101ನೇ ತಪ್ಪು ಮಾಡಿದಾಗ ನಾಶ ಮಾಡ್ತಾನಂದ್ರ ಅದರ ಅರ್ಥ ಏನು? ಒಂದು ತಪ್ಪು ಅಂದ್ರೆ 1 ವರ್ಷ ಆಯುಷ್ಯ. 1 ವರ್ಷದ ಆಯುಷ್ಯ. 100 ವರ್ಷ ಆಯುಷ್ಯ ನೀವು ನನ್ನನ್ನು ಮರೆತು ನನ್ನನ್ನು ತಿರಸ್ಕಾರ ಮಾಡಿದಾಗ ಮತ್ ನಾ ಏನ್ ಮಾಡ್ಬೇಕು? 101ನೇ ಟೈಮಿಗೆ ಬಿಟ್ಟು ಹೋಗ್ಬಿಡ್ತಾನೆ. ನಡೀನಿ ಇರಬೇಡಿಲ್ಲ. ಅದಕ್ಕ ಆಭಾಸನಿಗೆ ಬ್ರಹ್ಮಜ್ಞಾನ ಸದ್ಗುರುವಿನ ಉಪದೇಶದ ಮೂಲಕ ಆಭಾಸನಿಗೆ ಬ್ರಹ್ಮಜ್ಞಾನ ಉಂಟಾಗಿ ಆಭಾಸ ಏನ್ ಮಾಡಬೇಕು? ಆ ಕೂಟಸ್ಥನಲ್ಲಿ ಶರಣಾಗತನಾಗಬೇಕು. ಕೂಟಸ್ಥನಲ್ಲಿ ಶರಣಾಗತನಾದ್ರೆ ಹೆಂಗಾಗ್ತದಂದ್ರೆ ಬೆಂಕಿಯ ಮೇಲೆ ಇಟ್ಟಂತ ಹುಲ್ಲು ಕಡ್ಡಿ ಕತ್ಲೆ ಆಗಿಬಿಡ್ತಾನೆ. ಬೆಂಕಿ ಮೇಲೆ ಇಟ್ಟಂತ ಹುಲ್ಲು ಕಡ್ಡಿ ಏನಾಗ್ತದ? ಅದನ್ನು ಬೆಂಕಿನೇ ಆಗ್ತದ ಇಲ್ಲ? ಹಂಗ ಆಭಾಸ ತನ್ನ ಸ್ವರೂಪವನ್ನು ಕಳ್ಕೊಂಡು ಗುರುವಿನ ಬಳಿ ಹೋಗಿ ತಾನು ಗುರು ಸ್ವರೂಪ ಆಗ್ತಾನ, ಜ್ಞಾನಿ ಆಗ್ತಾನ, ಮಹಾತ್ಮ ಆಗ್ತಾನ, ಚೈತನ್ಯ ಸ್ವರೂಪ ಆಗ್ತಾನ. ತೃಣವೊಂದು ತಂದು ಕೆಂಡದ ಮೇಲಿಟ್ಟಡೆ ಆ ತೃಣವು ಕೆಂಡವಾಯಿತಂತವ ಅಲ್ಲ ವಚನ. ಯಾವಾಗ ಆಭಾಸ ಕೂಟಸ್ಥನ ಬಳಿ ಹೋಗಿ ಆ ಕೂಟಸ್ಥನ ಸ್ವರೂಪವನ್ನ ತಾಳತನ, ತನ್ನ ಸ್ವರೂಪವನ್ನ ಕಳ್ಕೋತನ, ಆವಾಗ ಅವನಿಗೇನಾಗ್ತದ? ಇಡೀ ಬ್ರಹ್ಮಾಂಡ ತನ್ನ ಸ್ವರೂಪವಾಗಿಯೇ ಕಾಣುತ್ತ. ಹಿಂಗದ ನೋಡ್ರಿ ಕತೆ. ಅವನನ್ನ ನೋಡುವ ರೂಢಿ ಮಾಡ್ಕೋಬೇಕು. ಕೂಟಸ್ಥನಾಗಿ ಬ್ರಹ್ಮನನ್ನು ನೋಡುವ ರೂಢಿ, ಅಖಂಡ ಬ್ರಹ್ಮನನ್ನು ನೋಡುವ ರೂಢಿ ಮಾಡ್ಕೊ. ಅದನ್ನೇ ತಿದ್ದಿ 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 1 ತಾಸು ಹೇಳಿದ್ರು. ಅದಕ್ಕೆ ಮುಂದಿನ ವಾರ ಏನ್ ಮಾಡ್ಬೇಕಂತ ಮಾಡೀನಿ, 8 ಗಂಟೆಗೆ ನಮ್ಮದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅವ್ರ ಮುಂದೆ ಇಡ್ಬೇಕಂತ ಮಾಡೀನಿ. ನೀವು ಜಾಯಿನ್ ಆಗಿ 8 ಗಂಟೆಗೆ ಅವ್ರ ಪಾಠ ಕೇಳಕ್ಕೆ ಅನುಕೂಲ ಆಗ್ತದ ನಿಮ್ಗ. 8 ರಿಂದ 9
ಅದು ಮುಗೀತಂದ್ರೆ ಟಿಫಿನ್ ಅದು ಕೊಡ್ತಾರ ಅಲ್ಲಿ. ಬಟ್ ನೀವು ಬೇರೆ ಊರಾಗ ಇರ್ತೀರಲ್ಲ, ನಿಮ್ಗೆ ಏನು ಕೊಡ್ಬೇಕು ಟಿಫಿನ್? ನಿಮ್ಮ ಮನೆ ನೀವು ಟಿಫಿನ್ ಮಾಡಬೇಕು, ಬ್ರಹ್ಮಜ್ಞಾನ ಕೇಳ್ಬೇಕು. ಇಲ್ಲ ಟಿಫಿನ್ ಮಾಡ್ತೀರಿ, ರಾಯಚೂರಿಗೆ ಬರ್ಬೇಕು. 8ಕ್ಕೆ ಜಾಯಿನ್ ಆಗ್ಬೇಕಂದ್ರೆ ಏನು ಮಾಡ್ತೀರಿ ನೀವು? 7ರಿಂದ 8 ಮುಗಿಸ್ಬಿಡ್ರಿ. ನಿಮ್ಮದು ಸತ್ಸಂಗ 8ಕ್ಕೆ ಅದು ಜಾಯಿನ್ ಆಗ್ತೀರ. ಹೆಂಗ್ ಮಾಡ್ತೀರಿ ನೋಡ್ರಿ. 8ರಿಂದ 9 ಅಗ್ದಿ ಟಾಪ್ ಲೆವೆಲ್ ಫಿಲಾಸಫಿ ಇರ್ತದೆ. 7ಕ್ಕೆ ಮುಗಿಸಿ ಹೊಳ್ಳಿ 8ಕ್ಕೆ ಜಾಯಿನ್ ಆಗ್ಬೇಕು. 7ರಿಂದ 8 ತನಕ ನಮ್ಮ ಒಂದಿಷ್ಟು ಕೆಲಸ ಮುಗಿಸ್ಕೊಂಡು ಕುಂದಿರ್ತೀವಿ. ಟಿಫಿನ್ ಗಿಫಿನ್ ಮಾಡಿ 8ಕ್ಕೆ ಕೂತ್ಬಿಡ್ರಿ. 6ರಿಂದ 7 ಒಂದು ಸತ್ಸಂಗ ಮಾಡಿ 7ರಿಂದ 8 ಟಿಫಿನ್ ಮುಗಿಸ್ಕೊಳ್ರಿ. ಮುಗಿಸ್ಬೋದಲ್ಲ? 7ರಿಂದ 8 ಟಿಫಿನ್ ಆಗ್ಬೋದಾ? ಏನು 9ಕ್ಕೆ ಟಿಫಿನ್ ಮಾಡ್ತೀರ? ಮತ್ತೆ ಒಂದಿಷ್ಟು ಏನು ಕೆಲಸ ಇರ್ತಾವೆ, 5ಕ್ಕೆ 8 ಎಲ್ಲ ಏನು ಇರ್ತಾವೆ, ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಕುಂದಿರ್ತೀವಿ. ಒಟ್ಟು ಸಿಕ್ಕಿದ್ ಕೂತಾರ. ನಮ್ಮ ಸತ್ಸಂಗ ಅವ್ರ ಸತ್ಸಂಗ ಎರಡು ಮ್ಯಾಚ್ ಮಾಡ್ಬೇಕಲ್ಲ. ಹಂಗಾರೆ ಇಲ್ಲಿಂದ ಮುಗಿಯೋಣ ಅಲ್ಲೇ ಚಾಲ ಭಾಳ ಟೈಮ್ ಭಾಳ ಲಾಂಗ್ ಆಗ್ತದೆ 9 ತನಕ ಅಂದ್ರೆ. ಅದೊಂದು ಸ್ವಲ್ಪ ನೋಡ್ರಿ ಹೆಂಗೆ ಮಾಡ್ತೀರಿ. ಕಂಬಿಯವ್ರದು ಆಗಮೋಕ್ತ ಕ್ರಿಯಾಚಾರ ಅಂದ್ರೆ ಶಿವಯೋಗ ಸಾಧನ, ಕಂಬಿಯವರು ಹೇಳೋದು. ಇವ್ರದು ಪಾತಂಜಲಿ ಯೋಗ, ಮತ್ತೆ ಅವ್ರದ್ದು ಜ್ಞಾನ ಯೋಗ. 3 ಆತವ್ ನೋಡ್ರಿ. ಅಗ್ದಿ ಕರ್ಮ, ಉಪಾಸನೆ, ಜ್ಞಾನ. ಸಂಡೇ 6ರಿಂದ 9 3 ತಾಸು ಗಟ್ಟಿಯಾಗಿ ಕುಂದಿರ್ತಿದ್ರಿ ಅಂತಂದ್ರೆ ಆತು. 9ಕ್ಕೆ ನಾಷ್ಟ ಮಾಡೋದು. ಇಲ್ಲ ಅಂದ್ರೆ ಒಂದು ಪ್ರೋಗ್ರಾಮ್ ಇಟ್ಕೋರಿ. ಕಂಬಿ ಅವ್ರದರ ಇಟ್ಕೋರಿ, ಮಾಂತೇಶ್ ಅವ್ರದರ ಇಟ್ಕೋರಿ. ಒಂದು ದಿನ ಅವ್ರದ್ದು ಇಟ್ಕೋರಿ, ಒಂದಿನ ಇವ್ರದ್ದು ಇಟ್ಕೋರಿ. 1 ತಾಸಿನ ಪ್ರೋಗ್ರಾಮ್. ಎಷ್ಟು ಗಂಟೆಗೆ ಇಡ್ತೀರಿ ಸಂಡೇ ಅಂದ್ರೆ? 6ರಿಂದ 7 ಸಂಡೇ ಅವ್ರದ್ದು ಮುಗಿಸಿ 7ಕ್ಕೆ ಫ್ರೀ ಆಗಿಬಿಡ್ರಿ. ಮತ್ತೆ 8ಕ್ಕೆ ಆ ಗುರುಗಳ ಪಾಠಕ್ಕೆ ಹೋಗ್ಬಿಡೋದು. ಬೇರೆ ದಿನ ಎಂದು ಇಟ್ಕೋತೀರಿ? ಇಲ್ಲ, ಮುಂಜಾನೆ ಸ್ಲಾಟ್ನಾಗೆ ಕೊಡ್ಬೇಕು ಅವ್ರಿಗೆ. ಬೇರೆ ದಿನ ಆಗ್ತದ ನಿಮಗೆ? ಸಂಡೇ ಬೇಕಾ? ಬೇರೆ ದಿನ ಆದ್ರೆ ನಡೀತದಲ್ಲ. ಅದೇ ಇಬ್ಬರಿಗೆ ನಿಮ್ಗೆ ಸಂಡೇ ಬೇಕಾಗಿಲ್ಲ. ಸಂಡೇನೇ ಅಂತೇನಿಲ್ಲ. ಮಾಂತೇಶ್ ಅವ್ರಿಗೂ ಸಂಡೇ ಅಂತಿಲ್ಲ. ಅವ್ರು ಮುಂಜಾನೆ ಟೈಮ್ ಆದ್ರೆ ಆಗ್ತದ ಅಂತ ಹೇಳ್ಯಾರ. ಮಧ್ಯಾಹ್ನ ಸಾಯಂಕಾಲ ಆಗಲ್ಲ, ಮುಂಜಾನೆದು ಆಗ್ತದ ಅಂದ್ರೆ. ನಿಮ್ಗೆ ಸಂಡೇನೇ ಬೇಕಂದ್ರೆ ಸಂಡೇ, ಮಂಡೇ ಬೇಕಂದ್ರೆ ಮಂಡೇ. ಯಾವ್ದಾರ ಒಂದು ಡೇಟ್ ಹಾಕೋರಿ. ಒಂದಿನ ಒಬ್ಬರದು ಒಂದಿನ ಒಬ್ಬರದು ಮಾಡಿ 7 o'clock ಫ್ರೀ ಆಗಿಬಿಡ್ರಿ. 8 o'clock ಅವ್ರಿಗೆ ಜಾಯಿನ್ ಆಗಿ ನಾ 8 ಗಂಟೆಗೆ ಅಲ್ಲಿ ಓದ್ತೀನಿ. ಅದು ಯೂಟ್ಯೂಬ್ ಲಿಂಕ್ ಓಪನ್ ಮಾಡಿ ಇಡ್ತೀನಿ, ಕೇಳಂತ. ಇದೇ ಕಲ್ಯಾಣಪ್ಪರ ಲಿಂಕ್ ಓಪನ್ ಮಾಡೋದಲ್ಲ. ಅದೇ ಲಿಂಕ್ ಆದ್ರೆ ಈಸಿ ಆಗ್ತದ. ಅದೇ ಲಿಂಕ್ ಮಾಡ್ರಿ. ಚಲೋ ಆಗ್ತದೆ. ಅಗದಿ ಟಾಪ್ ಲೆವೆಲ್ ಫಿಲಾಸಫಿ ಚಂದ ಕೇಳ. ಇಲ್ಲ ಕಂಬಿ ಅವ್ರದ್ದು ಮಾಂತೇಶ್ ಅವ್ರದ್ದು ಕೇಳಿದ್ಮೇಲೆ ಅವ್ರದ್ದು ಕೇಳಕ್ಕ ನಿಮ್ಗ ನಡ್ಬರ್ಕ ಎನರ್ಜಿ ಇರಂಗಿಲ್ಲ. ಟಯರ್ಡ್ ಆಗಿರ್ತೀರಿ. ಏನು ಹೇಳಿದ್ದು ಬ್ಯಾಸರ ಆಕಡ್ಸ್ಲಕತ್ತಿ ಬಿಡ್ತೀರಿ. ಅದು ಸಮಸ್ಯೆ ಅದ. ಅದಕ್ಕೆ ನಡ್ಬರ್ಕ್ ಸ್ವಲ್ಪ ಫ್ರೆಶ್ ಆಗ್ಬೇಕು. ಫ್ರೆಶ್ ಆಗಿ ಗಟ್ಟಿಯಾಗಿ ಕುಂದಿರ್ಬೇಕು. 8ರಿಂದ 9 ಅದ ಟೈಮ್ ಹೆಂಗೆ ಹೋಗ್ಯದ ಗೊತ್ತಾಗಂಗಿಲ್ಲ. ಹಂಗೆ ಹೇಳ್ತಾರ ಅವ್ರು.
ಕೂಟಸ್ಥನಾಗಿ ನೋಡ್ತೀರಿ ಅಂತಂದ್ರೆ ಇಡೀ ಬ್ರಹ್ಮಾಂಡದೊಳಗೆ ಎಲ್ಲಾ ಕಡೆ ತುಂಬಿ ತುಳುಕ್ತಾ ಇರುವ ಚೈತನ್ಯವನ್ನು ಅಖಂಡವಾಗಿ ನೋಡ್ಲಕತ್ತೀರಂದ್ರೆ ನೀವು ಕೂಟಸ್ಥರಾಗಿರ್ತೀರಿ. ವಸ್ತು ಪರಿಚ್ಛೇದ, ಕಾಲ ಪರಿಚ್ಛೇದ ಮತ್ತೆ ದೇಶ ಪರಿಚ್ಛೇದ ಮಾಡಿ ನೀವು ನೋಡ್ಲಕತ್ತೀರಿ ಅಂದ್ರೆ ನೀವು ಆಭಾಸಾಗಿರ್ತೀರಿ. ಏನು ನೋಡ್ಲಕತ್ತೀರಿ, ನೀವು ಏನಾಗಿರಿ ಅನ್ನೋದು ನಿಮಗೆ ಅರಿವಿರಬೇಕು. ಅದಕ್ಕೆ ಅವನಿಗೆ ಪರಮಾತ್ಮಗ ಕಿಡಿಗಣ್ಣಯ್ಯ ಅಂತಾರಂತೆ. ಕಿಡಿಗಣ್ಣಯ್ಯ, ಆ ಕಿಡಿಗಣ್ಣಯ್ಯನ ಬಲ್ಲಿ ಇವ ಆಭಾಸ ಹೋಗಿ ಆ ಕಿಡಿ ಒಳಗೆ ಬಿದ್ದು ತಾನು ಕಿಡಿಯ ಸ್ವರೂಪ ತಾಳ್ಬೇಕಂತ ಆಭಾಸ. ಇವನು ಕಿಡಿಗಣ್ಣಯ್ಯನ ದೋಸ್ತಿ ಮಾಡಿ ಇವನು ಕಿಡಿಗಣ್ಣಯ್ಯ ಆಗ್ಬೇಕು. ಆದಾಗ ಅವನಿಗೇನಾಗ್ತದ, ಬ್ರಹ್ಮ ಸತ್ಯ ಜಗನ್ಮಿತ್ಯ ಅನುಭವ ಆಗ್ತದ. ಇಲ್ಲೇನೇನಾಯ್ತು ನೋಡಮ್. ಇನ್ನ ಶನಿವಾರ ಆಯ್ತಾರ, ಇವತ್ತು ಆಯ್ತಾರ ದಾಟಿ ಮತ್ತೆ ಶನಿವಾರ ದಿನ ಚರ್ಚೆ ಮಾಡೋಣ. ಇವ್ರು ಕಂಬಿ ಗುರುಗಳದೇನು ಸೋಮವಾರ ಹಾಕೊಳ್ಳಮ್ಮ, ಯಾವಾಗ ಹಾಕೊಳ್ಳಮ್ಮ, ಏನ್ ಶನಿವಾರ ಹಾಕೊಳ್ಳಮ್ಮ? ಏನ್ ಮಾಡ್ತೀರಿ ಗುರುಗಳೇ? ಶನಿವಾರ ಹಾಕತ್ತೀರ, ಸೋಮವಾರ ಹಾಕತ್ತೀರ, ಯಾವಾಗ ಬೇಕು ನಿಮ್ಗೆ? ಯಾವ್ದ ಡೇಟ್ ಹೇಳಿದ್ರಿ ಅಂದ್ರೆ ಅದು ಎಲ್ಲರಿಗೆ ತಯಾರದಾಗ ಇರ್ತಾರೆ. ಶನಿವಾರ ಆಯ್ತಾರ ಮಾಡಮ್ಮ. ಸೋಮವಾರ ಬಿಜಿ ಇರ್ತೀರೇನು? ಹಾ ಡಬಲ್ ಬೀಳ್ತದಲ್ಲ ನಿಮ್ಗ. ಕರೆಕ್ಟ್ ಆಯ್ತು. ಶನಿವಾರ ಹಾಕೋರಿ. ಸ್ವಪ್ರಕಾಶ ಮತ್ತೆ ಪರಾಕಾಶ, ಆ ಪರಮಾತ್ಮನ ಲಕ್ಷಣಗಳು. ಸ್ವಯಂ ಪ್ರಕಾಶ, ಪರಾಕಾಶ ಅಂದ್ರೆ ಶ್ರೇಷ್ಠವಾದ ಆಕಾಶ. ಮತ್ತೆ ಪರಾಕಾಶ ಅಂದ್ರೆ ಏನು? ಎಲ್ಲಕ್ಕೂ ಅವಕಾಶ ಕೊಟ್ಟಂಥದ್ದು, ಎಲ್ಲದಕ್ಕೂ ಅವಕಾಶ ಕೊಟ್ಟ. ಇದಕ್ಕ ಅಂತ ಅಲ್ಲ, ಒಳ್ಳೇದಕ್ಕಷ್ಟೇ ಅವಕಾಶ ಕೊಟ್ಟಿಲ್ಲ, ನಾವು ಕೆಟ್ಟದಕ್ಕೂ ಅವಕಾಶ ಕೊಟ್ಟ. ಮುಳ್ಳಿಗೂ ಅವಕಾಶ ಕೊಟ್ಟನ, ಹೂವಿಗೂ ಅವಕಾಶ ಕೊಟ್ಟ, ಹೀರೋಗೂ ಅವಕಾಶ ಕೊಟ್ಟನ, ವಿಲನ್ಗಳಿಗೂ ಅವಕಾಶ ಕೊಟ್ಟನ. ಅದೇ ಅವನು ಪರಾಕಾಶ. ಅವನೇನು ಪಕ್ಷಪಾತ ಇಲ್ಲ, ಅವನು ಎಲ್ಲದಕ್ಕೂ ಆಸರಾಗ್ಯಾನ. ಅನುಪಮ್ಯ ಅಂದ್ರೆ ಉಪಮಾರಹಿತ. ಅವನನ್ನ ಹಿಂಗೆ ಅಂತೇಳಿ ಇನ್ನೂ ಒಂದು ವಸ್ತುವನ್ನ ಇನ್ನೊಂದು ವ್ಯಕ್ತಿಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನುಪಮ್ಯ. ಅನಾಮಯಂ ಅಂದ್ರೆ ಜನನ ಮರಣ ರೂಪ ಬಾಧೆ ಇಲ್ಲದಿರುವವನು. ಸರ್ವಜ್ಞ, ಎಲ್ಲವನ್ನ ತಿಳಿದವನು. ಎಲ್ಲವನ್ನು ತಿಳಿದವನು ಅಂತಂದ್ರೆ ಹ್ಯಾಂಗಪ್ಪ? ಎಲ್ಲ ಅಂದ್ರೆ ಏನು ಅಂತಂದ್ರೆ, ಈಗ ಒಬ್ಬ ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಅವನಿಗೆ ಗಡಿಗೆ ಹ್ಯಾಂಗ್ ಮಾಡಬೇಕು ಅಂತೇಳಿ ಜ್ಞಾನ ಇದ್ರೆ ಮಾಡ್ಲಕ್ ಸಾಧ್ಯ. ಅದು ಏನು ಅವನಿಗೆ ಗಡಿಗೆ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ, ಹಂಗೆ ಹೆಂಗ ಗಡಿಗೆ ತಯಾರಾಗ್ತದ್ರಿ? ಹಂಗ ಇಲ್ಲಿ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡ್ಯಾನ, ಸ್ಥಿತಿ ಮಾಡ್ಯಾನ, ಅದರೊಳಗೆ ಲಯಗಳನ್ನ ಮಾಡ್ತಾನ ಅಂತಂದ್ರೆ ಅವನಿಗೆ ಏನೇನು ಸೃಷ್ಟಿ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು, ಎಷ್ಟು ಇಡಬೇಕು, ಎಷ್ಟು ತೆಗಿಬೇಕು ಎಲ್ಲ ಗೊತ್ತಿದ್ದವದನಂತ. ಸರ್ವಜ್ಞ. ಮತ್ತೇನದನ? ಸರ್ವಗಂ ಅಂದ್ರೆ ಎಲ್ಲಾ ಕಡೆ ವ್ಯಾಪಕವಾಗಿ ಅವನಿಲ್ಲದ ಜಾಗನೇ ಇಲ್ಲ. ಮತ್ತೇನದನ? ಶಾಂತಂ. ನೀವು ಆಭಾಸ ಅವನು ಏನಾರೆ ತಪ್ಪು ಮಾತಾಡಾಗ ಅವ ಏನಾರೆ ಬಂದು ಹಿಂಗ್ ಮಾತಾಡ್ಬೇಡ ಅಂತಾನೇನ್ರಿ ಅವ.
ಶಾಂತದನ್ನೆಲ್ಲ ಒಳಗೆ ಕೂಟಸ್ಥ. ಅಷ್ಟೇ ಸಾಕ್ಷಿ ಶಾಂತದನು, ಉಪದ್ರವನೇ ಇಲ್ಲ ಒಂದು. ಸರ್ವಶಕ್ತಿ ನಿರಂಕುಶಂ ಅಂದ್ರೆ ನಾನಾ ವಿಧ ಶಕ್ತಿ ಸಮನ್ವಿತಂ, ಎಲ್ಲಾ ಶಕ್ತಿ ಒಳಗೆ ಅವನೇ ತುಂಬಿಕೊಂಡನ. ನಿರಂಕುಶ ಅಂತಂದ್ರ ಅವ ಇಲ್ಲದ ಶಕ್ತಿನೇ ಇಲ್ಲ, ಎಲ್ಲ ಶಕ್ತಿಗಳೊಳಗೆ ಅವನೇ ಅದನ. ಶಿವರುದ್ರ ಮಹಾದೇವ ಭವಾದಿ ಪದ ಸಂಸ್ಥಿತಂ ಅಂದ್ರೆ ಶಿವ, ರುದ್ರ, ಮಹಾದೇವ, ಭವ ಮುಂತಾದ ಹೆಸರುಗಳಿಂದ ಕರೆಯಿಸಿಕೊಳ್ಳುತ್ತಾನೆ. ಶಿವ, ರುದ್ರ, ಮಹಾದೇವ, ಭವಾದಿ ಪದ ಸಂಸ್ಥಿತಂ. ಅದ್ವಿತೀಯಂ, ಅದ್ವಿತೀಯ ಅಂತಂದ್ರ ಅವನೊಳಗೆ ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ, ಸ್ವಗತ ಭೇದ ಇಲ್ಲ. ಹೆಂಗ್ ಬಿಡಿಸ್ತೀರಿ ಇದು ಸಜಾತಿ, ವಿಜಾತಿ, ಸ್ವಗತ ಭೇದ? ಅವನಲ್ಲಿ ಸ್ವಗತ ಭೇದ ಇಲ್ಲ ಅನ್ನೋದು ಹೆಂಗ್ ಬಿಡಿಸ್ತೀರಿ? ಇವೆಲ್ಲ ಬಿಡಿಸ್ಲಕ್ ಬರ್ಬೇಕು. ಭೇದ ಇಲ್ಲ, ಅವನಿಗೆ ಅವಯವಗಳಿಲ್ಲ. ಯಾವುದು ಅವಯವಗಳು ಇಲ್ಲದಕ್ಕ ಕೈಯ, ಕಾಲ, ಕಣ್ಣ, ಮೂಗ, ಬಾಯಿ ಅಂತೇಳಕ್ಕೆ ಬೇರೆ ಬೇರೆ ಹೆಸರುಗಳುಳ್ಳಂತ ಅವಯವಗಳು ನಮಗದವ. ಅವನಿಗೆ ಅವಯವಗಳಿಲ್ಲ. ಮತ್ತ ನಮ್ಮೊಳಗೆ ಕೈ ಅನ್ನಂತ ಅವಯವದೊಳಗೆ ಮತ್ತೆ ಬಲಗೈ, ಎಡಗೈ, ಬಲಗಾಲು, ಎಡಗಾಲು, ಈ ರೀತಿ ಅವಯವಗಳವನಿಗೆ ಇರ್ಲಾರ್ದಕ್ಕ ಅವನಿಗೆ ಸ್ವಗತ ಭೇದ ಅಂತ. ಅವನು ಸ್ವಗತ ಭೇದ ರಹಿತ, ಒಂದನೇದ್ದು. ಎರಡನೇದ್ದು ಸಜಾತಿ ಭೇದ ಅಂತಂದ್ರೆ ಅವನಂತದ್ದು ಇನ್ನೊಂದಿಲ್ಲ. ಎರಡು ಒಂದೇ ವಸ್ತುಗಳಲ್ಲಿ ಬೇರೆ ಬೇರೆ ಜಾತಿ ಇರ್ತಾವ. ಅಕ್ಕಿ ಒಳಗೆ ಎಷ್ಟು ತರ ಅಕ್ಕಿ ಅದಾವ, ಜೋಳದೊಳಗೆ ಎಷ್ಟು ತರ ಜೋಳ ಅದಾವ, ಗೋಧಿ ಒಳಗೆ ಎಷ್ಟು ತರ ಗೋಧಿಗಳದಾವ. ಬಜಾರ್ದಾಗ ಹೋದ್ರೆ ಒಂದ್ ಸ್ವಲ್ಪ ಗೋಧಿ ತೋರ್ಸಪ್ಪ ಯಾವ್ಯಾವ ಅದಾವ ಅಂತ ಕೇಳಿದ್ರೆ ಒಂದ್ 2-3 ತರ ಗೋಧಿ ತೋರಿಸ್ಬಿಡ್ತಾನೆ. ಎಲ್ಲ ಗೋಧಿನೇ, ಆದ್ರೆ ಏನದ ಸಜಾತಿ ಭೇದ. 3 ತರ ಗೋಧಿ ತೋರಿಸ್ತಾನ, ಎಲ್ಲದರದ್ದು ಜಾತಿ ಗೋಧಿನೇ, ಆದ್ರೆ ಅವ್ರದ್ದು ರೇಟು, ಕ್ವಾಲಿಟಿ ಬೇರೆ ಬೇರೆ. ಅದಕ್ಕದು ಸಜಾತಿ ಭೇದ. ಮತ್ತೆ ವಿಜಾತಿ ಭೇದ ಅಂದ್ರೆ ಜೋಳ ಮತ್ತು ಗೋಧಿ ಎರಡು ಬೇರೆ ಬೇರೆ ಅಲ್ಲ. ಹಂಗ ಅವನಿಗೆ ಹೊರತಾದ ಮತ್ತೊಂದು ವಸ್ತು ಇಲ್ಲ. ಜೋಳ, ಗೋಧಿ, ಭತ್ತ, ರಾಗಿ ಹೆಂಗ ಅನೇಕ ತರದ ಪದಾರ್ಥಗಳದವೋ ಹಂಗ ಪರಮಾತ್ಮನ ಅಂತ ಮತ್ತೆ ಬೇರೆ ಬೇರೆ ವಸ್ತುಗಳಿಲ್ಲ. ಅವನೊಳಗೆ ಸಜಾತಿ ಭೇದನೂ ಇಲ್ಲ, ಅವನೊಳಗೆ ವಿಜಾತಿ ಭೇದನೂ ಇಲ್ಲ, ಅವನೊಳಗೆ ಸ್ವಗತ ಭೇದನೂ ಇಲ್ಲ. ಮತ್ತೆ ಅನಿರ್ದೇಶ ಅಂತಂದ್ರ ಅವನಿಗೆ ಇನ್ನೊಬ್ಬರು ಹಿಂಗದ ನೋಡತ್ತೇಳಿ ತೋರಿಸ್ಲಕ್ಕ ಬರಂಗಿಲ್ಲ. ಸಾಧಕನಾದವನು ಗುರು ಹೇಳಿದ ಮಾರ್ಗದರ್ಶನದ ಪ್ರಕಾರ ಸಾಧನೆ ಮಾಡಿ ಅವನು ತಾನೇ ನೋಡ್ಬೇಕೇ ಹೊರತು ಇನ್ನೊಬ್ರು ಹಿಂಗದ ನೋಡತ್ತೇಳಕ್ಕೆ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸ್ದಂಗೆ ತೋರ್ಸಕ್ ಬರಂಗಿಲ್ಲ. ಹೆಂಗ ಅನಿರ್ದೇಶ ತೋರಿಸ್ಲಿಕ್ಕೆ ಬರಲ್ಲ. ಸನಾತನಂ, ಸನಾತನ ಅಂತಂದ್ರೆ ಏನದರ ಅರ್ಥ? ಯಾವಾಗಲೂ ಇರುವಂಥದ್ದು, ಶಾಶ್ವತವಾಗಿರುವಂಥದ್ದು. ಪರಂ ಬ್ರಹ್ಮ ಅಂತಂದ್ರೆ, ಪರಂ ಅಂತಂದ್ರೆ ಶ್ರೇಷ್ಠ, ಪರಬ್ರಹ್ಮ ಅನ್ನೋದು ಒಂದೇ ಒಂದು ಇತ್ತು ಎಂಬ ಭಾವ. ಈ ರೀತಿ ಇದಕ್ಕೆ ವಸ್ತು ನಿರ್ದೇಶ ರೂಪ ಅಂತ. ಈ ವಸ್ತು ನಿರ್ದೇಶ ಅಂದ್ರೆ ಪರಮಾತ್ಮನ ಲಕ್ಷಣಗಳನ್ನ ವರ್ಣನೆ ಮಾಡಿದ್ರಿ. ಇಲ್ಲಿ ಮಾಡಿದ್ಮೇಲೆ ಮುಂದೆ
7ನೇ ಶ್ಲೋಕ ಎಷ್ಟೈತೆ ಟೈಮ್? 10:30 ಸಾಕು. ಮತ್ತು ನಾಳೆ ನೋಡೋಣ. ಪರಮಾತ್ಮನ ಲಕ್ಷಣಗಳದಾವ ಇದ್ರೊಳಗೆ 2ನೇ ಪರಿಚ್ಛೇದದೊಳಗೆ. ಈ ಲಕ್ಷಣಗಳನ್ನೆಲ್ಲ ವಸ್ತು ನಿರ್ದೇಶ ರೂಪ ನಾವು ತಿಳ್ಕೊಂಡ್ಮೇಲೆ ಮುಂದೆ ಸೃಷ್ಟಿಯ ಕ್ರಮ ಹೇಳ್ತಾನೆ. ಎಲ್ಲಿ ತನಕ ಐತೀಗ 4 ಶ್ಲೋಕ ಆಗ್ಯಾವ. ಇನ್ನ 7, 8, 9, 10, 11, 12, 13. ಒಟ್ಟೆ ಇನ್ನ ಉಳಿದ 13ನೇ ಶ್ಲೋಕದ ತನಕ ಪರಮಾತ್ಮನ ಲಕ್ಷಣಗಳೇ ಲಕ್ಷಣಗಳು. ಭಾರಿ ಜಮಸರ್ ನೋಡ್ರಿ ಇಲ್ಲಿ. ಅವನ ಲಕ್ಷಣಗಳು ತಿಳ್ಕೊಂಡು ಮುಂದೆ ಈ ಜಗತ್ತು ಸೃಷ್ಟಿ ಹ್ಯಾಂಗ್ ಮಾಡ್ದ ಅನ್ನೋದು 14ನೇ ಶ್ಲೋಕದಲ್ಲಿ ಅಂತ ಚಾಲು ಆಗ್ತದೆ. ಸಾಕಲ್ಲ ಇವತ್ತಿಗೆ ಇಲ್ಲಿ. ಉಳಿದೋದು ಮತ್ತೆ ನಾಳೆ ನೋಡೋಣ. ತಿಳಿತು ಹಂಗೆ ಕೇಳ್ಕೋತ ದಾಟದಂಗೆ. ಇನ್ನ ಒಂದು ನಾಳೆ ಮುಂಜಾನೆ ತೋರಿಸ್ತೀನಿ, ಈಗಲೂ ತೋರಿಸ್ತೀನಿ. ಏನಪ್ಪ ಅಂದ್ರೆ ಏನ್ ಮಾಡ್ಯಾರ, ಇದು ಗುರುಗಳು ಇವು ಬುಕ್ಸ್ ಬರ್ದಾರ. ಇಂಥದೊಂದು ಬಾಕ್ಸ್ ಮಾಡ್ಯಾರ. ಈ ಬಾಕ್ಸ್ ಒಳಗ ಇವು ಬುಕ್ಸ್ ಅದಾವ, ವಚನಗಳು. ಏನ್ ವಚನಗಳು ಇವು? 9 ಬುಕ್ ಅದಾವು. 1, 2, 3, 4, 5, 6, 7, 8, 9 ಬುಕ್ ಏನದಾವ ಅಂದ್ರೆ, ಈಗ ನಾವು ಚನ್ನಬಸವಣ್ಣನ ಶಟಸ್ಥಲ ವಚನಗಳದಾವಲ್ರಿ, ಅದೇ ರೀತಿ ಬಸವಣ್ಣವ್ರದ್ದು ತಲಕಟ್ಟಿನ ವಚನ ಅದಾವ, ಶಟಸ್ಥಲ ವಚನಗಳು. ಆ ಶಟಸ್ಥಲ ವಚನಗಳು ಎಷ್ಟು ಅದಾವಪ್ಪ ಅಂತಂದ್ರೆ 960 ವಚನಗಳದಾವ. 960 ಸ್ಥಳಕಟ್ಟಿನ ವಚನಗಳದಾವ ಬಸವಣ್ಣವ್ರದ್ದು. ಆ 960ರೊಳಗ ಒಂದು ವಚನ ಎಲ್ಲಿ ಮಿಸ್ ಆಗ್ಯದ ನೋಡಿದ್ರೆ 272ನೇ ವಚನ ಮಿಸ್ ಆಗ್ಯದ. 959 ವಚನಗಳ ವಿಶ್ಲೇಷಣೆ ಮಾಡ್ಯಾರ. ಹೆಂಗ್ ಮಾಡ್ಯಾರ ಅಂದ್ರೆ, ಬೇರೆ ಬೇರೆ ಶರಣರೆಲ್ಲರೂ ಕುಂತು ಬಸವಣ್ಣವರು ಪಾಠ ಹೇಳೋ ಮಾಸ್ಟರ್ಗತ್ಲೆ, ಅಪ್ಪ ನೀವು ಈ ವಚನ ಬರ್ದಿರಿ, ಈ ವಚನದ ಅರ್ಥ ಏನು, ಈ ವಚನದ ಅರ್ಥ ಏನು ಅಂತೇಳಿ ಬಸವಣ್ಣವ್ರಿಗೆ ಕೇಳಿ ಬಸವಣ್ಣವ್ರು ಅದರ ಅರ್ಥ ಹೇಳಿದಂಗೆ ಸಂವಾದ ರೂಪದಾಗ ಬರ್ದಾರ. ಆ 9 ಬುಕ್ಗಳದು ಸೆಟ್ ಟೋಟಲ್ ರೇಟ್ ಎಷ್ಟು ಇಟ್ಟಾರ? 2000 ಇಟ್ಟಾರ ಇದಕ್ಕ. ಮತ್ತೆ ನಿಮ್ಗೆ ಯಾರಿಗಾರ ಬೇಕು ಅಂತಂದ್ರೆ ಕನ್ಸೆಷನ್ ಕೊಡ್ತೀವಿ ಅಂದಾರ ನಮ್ಮ ಸಂಘದವ್ರಿಗೆ. ಮತ್ತೆ ನೀವು ಅವರಿಗೆ ಮಾತನಾಡಿ ಕನ್ಸೆಷನ್ ಎಷ್ಟು ಕೊಡ್ತೀರಿ ಏನು ಡಿಸ್ಕಸ್ ಮಾಡ್ತೀರಿ ಅಂದ್ರ ಫೋನ್ ನಂಬರ್ ಕೊಡ್ತೀನಿ, ಮಾತಾಡ್ರಿ. ಒಟ್ಟಿದೆ ಎಷ್ಟದ? 1600 ಪುಟಗಳದ ವಿಶ್ಲೇಷಣೆ ಬಸವಣ್ಣವ್ರದ್ದು ಸ್ಥಳಕಟ್ಟಿನ ವಚನ. ಇದೇನಂದ್ರೆ ಇದು ವಚನ ಸಂಪುಟ ಇದೆ. ಈ ವಚನ ಸಂಪುಟದಾಗ ಎಷ್ಟಪ್ಪ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂದ್ರ ಇವೆಲ್ಲ ಡಿಟೇಲ್ ಹೆಂಗ್ ಹೇಳ್ಬೇಕು, 560 ವಚನಗಳಂದ್ರೆ ಇದರ ಅರ್ಧದಷ್ಟು ಬುಕ್ಕ. ಈ ಕಡೆ ನಾವು ಮತ್ತೆ ಹೆಚ್ಚಿನ ವಚನಗಳು, ಇವು ಸ್ಥಳಕಟ್ಟು ಇರ್ಲಾರ್ದ ವಚನಗಳು. ಇವು ಎಷ್ಟಿರ್ತಾವ ಅಂತಂದ್ರೆ ಇವು 1700 ಅದಾವ, ಅವು 1700, ಇವು 1700, 1400 ಅದಾವ. ಸ್ಥಳಕಟ್ಟು ಇಲ್ಲದ ವಚನಗಳಿಗೆ ಏನಂತಾರಂದ್ರೆ ಹೆಚ್ಚಿನ ವಚನಗಳಂತಾರ. ಸ್ಥಳಕಟ್ಟು ಇವು ಬ್ರಹ್ಮ, ಅದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಶಟಸ್ಥಲದ ಸ್ಥಳಕಟ್ಟುಗಳನ್ನದವ, ಅವು ಸ್ಥಳಕಟ್ಟಿನ ವಚನಗಳಂತಾರ. ಆ ಸ್ಥಳಕಟ್ಟಿನ ವಚನಗಳ ವಿಶ್ಲೇಷಣೆ ಅವ್ರು ಮಾಡ್ಯಾರ ಬಸವರಾಜ ಸ್ವಾಮಿ ಅವರು. ಮತ್ತೆ ನಿಮಗೆ ಬೇಕಿತ್ತು ಅಂತಂದ್ರೆ ಅವ್ರಿಗೆ ಫೋನ್ ಮಾಡಿ ಕೇಳಿ ಡಿಸ್ಕೌಂಟು ಕನ್ಸೆಷನ್ ಏನ್ ಹೇಳಾರ ನೋಡಿ ತರಿಸ್ಕೊಳ್ರಿ. ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ಇಲ್ಲ ಒಂದೊಂದು ವಚನ ಇದ್ರೊಳಗಿಂದ ಓದ್ತೀವಿ ನೋಡ್ರಿ ಹೆಂಗಿರ್ತದ. ಮೊದಲು ಒಂದೊಂದೇ ವಚನದ ವಿಶ್ಲೇಷಣೆಗಳು ಓದ್ಕೋತ ಓದ್ತೀವಿ,
ಅದು ಚಲೋ ಅನ್ನಿಸ್ತು ಅಂದ್ರೆ ಈ ಬುಕ್ ನಮಗ ಇರ್ಲಪ್ಪ ಅಂತೇಳಿ ತರಿಸ್ಕೊತಿದ್ರೆ ತರಿಸ್ಕೋಬಹುದು. ಮತ್ತೆ ಇದು ಪೋಸ್ಟ್ ಮಾಡೋದಕ್ಕೂ ವಜ್ಜದ, ಇದಕ್ಕ ಕಷ್ಟ ತರೋದಕ್ಕೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅವ್ರದ್ದು ವಾರ್ಷಿಕೋತ್ಸವ ಇರ್ತದೆ. ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಸ್ಕೂಲ್ ಅದ, ಆಶ್ರಮ ಅದ, ಅಲ್ಲಿ ಇಳಿಸ್ತಾರೆ ಎಲ್ಲರಿಗೆ. ನಮ್ಮ ಕೊಟ್ರೆಯವ್ರಿಗೆ ಕೇಳ್ರಿ, ಗೊತ್ತದ ಅಬ್ಬಿಗೇರಿ ಮಠ್ರಿ, ಅಲ್ಲಿ ಸತ್ಸಂಗದ ಮಂಟಪ ಕಟ್ಟ್ಯಾರ. ಅವ್ರ ಆಶ್ರಮದಾಗ ಹೋಗಿ ಇಳಿದ್ ಬಿಡ್ಬೇಕು. ಇಳಿದ್ರಿ ಅಂತಂದ್ರೆ ಈ ಬುಕ್ನು ಹಂಗೆ ಹೋಗಕ್ಕೆ ತೊಗೊಂಡು ಹೋಗಕ್ ಬರ್ತದೆ. ಅದು ಬರೀ ಇದಿಷ್ಟೇ ಬುಕ್ ಅಲ್ಲ, ಇನ್ನ ಬಹಳಷ್ಟು ಬುಕ್ ಬರ್ದಾರ. ನಿಮ್ಗೆ ಬೇಕಿದ್ರೆ ಅವೆಲ್ಲ ತಗೊಂಡು ಹೋಗ್ಬೋದು. ಕನ್ಸೆಷನ್ ಕೊಡ್ತಾರೆ, ನಾ ಹೇಳಿಕೆ ಕೊಡಿಸ್ತೀನಿ ಕನ್ಸೆಷನ್. ನಿಮ್ಗೆ ಬೇಕಿದ್ರೆ ವಿಚಾರ ಮಾಡ್ರಿ. ನಿಮ್ದೇನದ ತಿಳಿಸಿದ್ರೆ ಮುಂದೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ತೀವಿ. ಮತ್ತಿದೇನು ತಗೊಳ್ಳೇಬೇಕಂತ ಏನಿಲ್ಲ, ಪಾಠ ಅಟೆಂಡ್ ಆಗೋದು ಮುಖ್ಯ. ನಿಮಗೆ ಬೇಕಿದ್ರೆ ತಗೋಬಹುದು. ಏನ್ ಮಾಡ್ತೀರಿ, ವಿಚಾರ ಮಾಡ್ತೀರಾ? ಏನ್ ಮಾಡ್ತೀರಂತಂದ್ರೆ ಗಪ್ ಕುಂದ್ರಿ. ಒಂದೊಂದೇ ವಚನ ನಿಮಗೆ ಅದರದು ಪರಿಚಯ, ಬುಕ್ಕಿನೊಳಗಿಂದು ವಿಶ್ಲೇಷಣೆ ಯಾವ ಮಟ್ಟದಾಗ ಅದ ಅನ್ನೋದು ತಿಳ್ಕೊಂಡ್ರಿ ಅಂತಂದ್ರ ಅವಾಗ ನಿಮಗೇನಾಗ್ತದ, ಅದ್ರ ಮೇಲೆ ಅಟ್ರಾಕ್ಷನ್ ಬರ್ತದೆ. ಅವ್ರದ್ದು ಲೆಕ್ಚರು ನೀವು ಕೇಳಿ, ಅವ್ರ ವಿಚಾರ, ಅವ್ರ ಶಬ್ದಗಳು, ಅವ್ರ ಲೇಖನಗಳಿಗೆ ನಿಮ್ಮದು ಸೈಕಾಲಜಿ ಸೆಟ್ ಆಯ್ತು ಅಂತಂದ್ರೆ ನೀವೇ ತಗೋತೀರ ಆ ಬುಕ್ಸ್ ಎಲ್ಲ. ಮೊದಲು ನೀವು ಸೆಟ್ ಆಗ್ಬೇಕಲ್ಲ. ಸಂಡೇ 8 ಗಂಟೆಗೆ ಕಲ್ಯಾಮು, 9ಕ್ಕೆ ಪಾಠ ಮುಗೀತದ. ಆಮೇಲೆ ನೀವು ಅವ್ರ ಸಂಗಟ ಚರ್ಚೆ ಮಾಡ್ಲಿಕ್ಕ ನಿಮ್ಮ ಪ್ರಶ್ನೆಗಳು ಏನಾರ ಇದ್ದು ಅಂದ್ರೆ ರೆಡಿ ಮಾಡ್ಕೊಳ್ರಿ. ಮತ್ತೆ ಬೇರೆ ಟೈಮ್ನಾಗೂ ನೀವು ಫೋನ್ ಮಾಡಿ ಕೇಳ್ಬೋದು, ಅವ್ರಿಗೆ ಮಾತಾಡ್ಬೋದು. ಇಡೀ ಜೀವನನೇ ಅವ್ರ ಆಧ್ಯಾತ್ಮಕ್ಕೆ ಇಟ್ಬಿಟ್ಟಾರ ಅವ್ರು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ ಶರಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಒಳಿತಾಗಪ್ಪ. ಶರಣ ಶರಣಾರ್ಥಿ.